ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇದು ಹಬ್ಬದ ದಿನದ ನೈಟಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಲ್ಲೇ 9:45 ಇವಾಗ ಕಸ ಎಲ್ಲ ಹೊಡೆದ್ಬಿಟ್ಟು ನೈಟೇ ಸಗಣಿ ಎಲ್ಲ ಸಾರಿಸ್ತೀನಿ ನಾನು. ಏಕೆಂದರೆ ಹಬ್ಬದ ದಿನ ನನಗೆ ಸಾರಿಸ್ಕೊಳ್ಳೋಕೆ ಹಿಂಸೆ ಆಗುತ್ತೆ. ಏಕೆಂದರೆ ಪಾಪು ಇರೋದ್ರಿಂದ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಬೇಗ ನೈಟೇ ಸಾರಿಸ್ಕೊಬಿಟ್ರೆ ಸರಿಯಾಗಿಬಿಡುತ್ತೆ. ನನಗೆ ಈಸಿ ಆಗುತ್ತಲ್ವ. ಪಾಪು ಇರೋದ್ರಿಂದ ನಾನು ಎಷ್ಟು ಮಾಡೋಕ್ಕಾಗುತ್ತೆ. ಏಕೆಂದರೆ ಅವಳಿಗೂ ಹಿಂಸೆ ಆಗುತ್ತೆ, ನನಗೂ ಹಿಂಸೆ ಆಗುತ್ತೆ. ಆದ್ದರಿಂದ ನೈಟೇ ಎಲ್ಲವೂ ಸಗಣಿ ಹಾಕ್ಬೇಕು. ಏಕೆಂದರೆ ನಮ್ಮ ಮನೆ ಹತ್ರ ಮುಂದೆ ಸಿಮೆಂಟಿಂದ ಏನಿಲ್ಲ, ಅದರಿಂದ ಮುಂದೆ ವೆಹಿಕಲ್ ಅಂತೂ ಸಿಕ್ಕಾಪಟ್ಟೆ ಓಡಾಡ್ತಿರ್ತಾರೆ. ಯಾರು ಡಿಸ್ಟರ್ಬೆನ್ಸಿಗೆ ಬೇಜಾರು ಮಾಡ್ಕೊಬೇಡಿ. ನೋಡಿರಿ, ನಾನು ಪಾಪು ಯಾಕೋ ಹೇಳ್ತಿದ್ದಾಳೆ ಅಂತ ನೋಡ್ತೀನಿ. ಅವಳು ಮಲಗಿದ್ಲು ಹೆಂಗೆ ಆರಾಮಾಗಿ. ಅವಳು ಮಲಗಿರೋದ್ರಿಂದ ಆಮೇಲೆ ಸಗಣಿ ಎಲ್ಲ ತರೋಕೆ ಹೋದೆ. ಕಸ ಎಲ್ಲ ಗುಡ್ಸಾಯ್ತಲ್ಲ, ಆಮೇಲೆ ಸಗಣಿ ತೊಗೊಬರಕ್ಕೆ ಹೋಗಿದ್ದೆ. ಸಗಣಿ ಎಲ್ಲ ತೊಗೊಬಂದು ನೋಡಿಲ್ಲಿ ಇತ್ತು, ಅಲ್ಲಿ ಇಟ್ಟಿದ್ರು. ಯಾಕೆಂದರೆ ನಮ್ಮ ಮಾವನ ಮನೆ ಇರೋದು, ಮಾವನ ಮನೆಯಲ್ಲೇ ಸಗಣಿ ಎಲ್ಲ ಎತ್ತಿಟ್ಟಿದ್ರು. ನಾನು ತೊಗೊಂಡೋಗ್ತೀನಿ ನೈಟ್ ಅಂತ ಹೇಳಿದ್ದೆ, ಅದಕ್ಕೆ ಎತ್ತಿಟ್ಟಿದ್ರು. ಅಲ್ಲಿಂದ ತೊಗೊಂಬಂದ್ಬಿಟ್ಟು ಸಗಣಿನೆಲ್ಲ ಒಂದೇ ಸಲ ಕಳಿಸ್ಕೊಬಿಡ್ತೀನಿ. ಏಕೆಂದರೆ ನನಗೆ ಆಗೋಕ್ಕೆ ಈಸಿ ಆಗಬೇಕಲ್ವ, ಬೇಗ ಕೆಲಸ ಮುಗಿಬೇಕಲ್ಲ. ಅದಕ್ಕೋಸ್ಕರ ಒಂದೇ ಸಲ ಎಲ್ಲ ಕಲಸಿಟ್ಕೊಂಬಿಟ್ರೆ ಬೇಗ ಆಗುತ್ತಲ್ಲ. ಅದರಿಂದ ಕಲಸಿಟ್ಕೊಂಡೆ ಒಂದೇ ಸಲ. ಅಲ್ಲಿ ನಮ್ಮದು ಅಂಗಡಿ ಮನೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟಿತ್ತು. ಅದಕ್ಕೆ ನೀರು ಹಾಕ್ಬಿಟ್ಟು ಬಂದೆ ಸಗಣಿ ಹಾಕೋಣ ಅಂತ ಹೇಳಿ. ಏಕೆಂದರೆ ನನಗೆ ವೀಡಿಯೋ ಮಾಡೋರು ಯಾರೂ ಇಲ್ಲ. ನಮ್ಮ ಪಾಪು ಇದ್ದಿದ್ರೆ ಅಟ್ಲೀಸ್ಟ್ ಅವಳಾದ್ರು ಸ್ವಲ್ಪನಾದರೂ ವೀಡಿಯೋ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ನಾನೇ ಮಾಡಿದೆ, ನನ್ನ ಕೈಲೇ ಇಟ್ಕೊಂಡ್ಬಿಟ್ಟು ಸ್ವಲ್ಪನಾದರೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಬಗ್ಡ ಹಾಕ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಮನೆ ಹತ್ರ ವೆಹಿಕಲ್ಸು ಸಿಕ್ಕಾಪಟ್ಟೆ ಓಡಾಡ್ತವೆ, ಅದರಿಂದ ಸೌಂಡ್ ಹೆವಿ ಇದ್ದೇ ಇರುತ್ತೆ. ಅಲ್ಲಿಂದ ಇದು ವೀಡಿಯೋ ಮಾಡ್ಕೊತ ನಿಂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಹತ್ರ ಸ್ವಲ್ಪ ಬಾಕ್ಲ ಹತ್ರ ಇಟ್ಬಿಟ್ಟು ಇದನ್ನ ಹಾಕ್ಲೋಕ್ಕಷ್ಟೊತ್ತಿಗೆ ಆ ವೀಡಿಯೋ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗಿಟ್ಟೆ ಬೇಗ ಸಗಣಿ ಎಲ್ಲ ಹಾಕ್ತಿದ್ದೆ. ಏಕೆಂದರೆ ನನ್ನ ಟೈಮ್ ಆಗಿಬಿಟ್ಟಿತ್ತಲ್ಲ, ಆಲ್ರೆಡಿ ಆವಾಗಲೇ 10 ಕಾಲು ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಬೇಗ ಹಾಕ್ಬಿಟ್ಟು ಮಲ್ಕೊಳ್ಬೇಕು. ಬೆಳಗ್ಗೆ ಬೇರೆ ಬೇಗ ಎದ್ದೇಳಬೇಕು. ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇರುತ್ತೆ ನಮ್ಮ ಮನೆ ಹತ್ರ ಯಾವಾಗಲೂ. ಸಾಕು ಎಲ್ಲನೂ ಫೋನ್ ವೀಡಿಯೋ ಮಾಡೋದು ಅಂತೇಳಿ ಫೋನ್ ಆಫ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಾದ್ಮೇಲೆ ವೀಡಿಯೋ ಮಾಡ್ತಾ ಇದ್ದಿದ್ದೇನೆ. ಇಷ್ಟೆಲ್ಲ ರಂಗೋಲಿ ಹಾಕೋ ಅಷ್ಟೊತ್ತಿಗೆ ಟೈಮಾಗೇ ಹೋಗೈತೆ. ಎಷ್ಟಾಗೈತೆ ಟೈಮು ತೋರಿಸ್ತೀವಿ ಬನ್ನಿ. ಅಲ್ಲೇ 11 ಕಾಲು ಆಗೋಗೈತಿ. ಕಾಣಿಸ್ತಿದೆಯಾ ಇಲ್ಲೋ ಗೊತ್ತಿಲ್ಲ. ಟೈಮೇ ಆಗೋದು ಗೊತ್ತೇ ಆಗಿಲ್ಲ ನೋಡಿ. ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ನಮ್ಮ ಮನೆ ಹತ್ರ, ವೆಹಿಕಲ್ ಸೌಂಡು ಜಾಸ್ತಿ. ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಅದು. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಬೆಳಗ್ಗೆ ಸಿಗೋಣ ಎಲ್ಲರೂ. ಗುಡ್ ನೈಟ್ ವೀಡಿಯೋ ಏನು ಮಾಡೋಕ್ಕಾಗಿಲ್ವಲ್ಲ, ಅದಕ್ಕೆ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಸ್ವಲ್ಪನೇ. ಇದನ್ನು ಸಗಣಿ ತಗೊಂಡ್ಬಿಟ್ಟು ರಂಗೋಲಿ ಬಿಟ್ಟು ಅದ್ರ ಮೇಲೆ ಸಗಣಿ ಹಾಕ್ಬಿಟ್ಟು ಅದೇ ರೀತಿ ಅಂದರೆ ಶಿವಲಿಂಗ ಟೈಪೇ ಸಗಣಿನ ಆ ಥರ ಹಚ್ಚಿದ್ದೆ ಹಂಗೆ ಕೂರೋದು. ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿಬಿಡ್ತು. ನಿಂಗೆ ಬೇಕಾ? ಟೈಮ್ ಆಗೈತೆ ಬಿಡಲಿ, ಟೈಮ್ ಐತೆ ಬೇಗ. ಅಯ್ಯೋ ಟೈಮ್ ಆಯ್ತು. ಅಯ್ಯೋ ಬೇಗ ಅಲ್ಲಿ ಬಿಡಲಿ. ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಹ್ಯಾಪಿ ಶಿವರಾತ್ರಿ. ಅಯ್ಯೋ ಹ್ಯಾಪಿ ಶಿವರಾತ್ರಿ. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಬಿಟ್ಟೋಗ್ತಾರಂತೀಯಲ್ಲ ನೀನೆಲ್ಲ ಬಿಟ್ಟೋಗ್ತಾರಂತೀವಿ. ಅವರೆಲ್ಲ ಬಿಟ್ಟೋಗ್ತಾರಂತೆ ಎಲ್ಲವಾ ಬಿಟ್ಟೋಗ್ತಾರಂತ. ನಾನೇ ಮಾಡ್ತಿದ್ದೆ ಕಡಿ ನಾನೇ
ಅಯ್ಯೋ ಟೈಮ್ ಆಗೋಗೈತೆ, ಬೇಗ ಬೇಗ ಆರಾಮ ಮಾಡೋಣ, ಪೂಜೆ ಮಾಡೋಣ, ಪೂಜೆ ಮಾಡೋಣ, ದೇವ್ರ ಪೂಜೆ ಬೆಳಕಿಂದು. ಹ್ಯಾಪಿ ಶಿವರಾತ್ರಿ, ಐ ಲವ್ ಯು. ಅವಳಿಂದ ರೆಡಿ ಮಾಡೋದ್ರೊಳಗೆ ಸಾಕಾಗೋಯ್ತು. ನಮ್ಮ ಹಸ್ಬೆಂಡ್ ಇಲ್ದಿದ್ದಕ್ಕೆ ಬೇಗ ಬೇಗ ಪೂಜೆಗೆ ನಾನೇ ಪೂಜೆ ಸಾಮಾನೆಲ್ಲ ತೊಳ್ಕೊಂಬಿಟ್ಟು ಕಾಬೂಲ್ ಕಡಲೆ ನೆನೆ ಮತ್ತು ಕಡಲೆಕಾಳು, ಬಟಾಣಿಕಾಳು, ಹೆಸರು ಕಾಳು ಮತ್ತು ಹೆಸರು ಬೇಳೆ ಪಲ್ಯ ಮಾಡೋಕ್ಕೆ ಎಷ್ಟು ನೆನೆ ಅಷ್ಟರೊಳಗೆ ಬೇಗ ಪೂಜೆ ಮಾಡಿಸ್ಕೊಂಬರ್ಬೇಕು. ನಮ್ಮ ಹಸ್ಬೆಂಡ್ ಆದರೆ ಬೇಗ ಬೇಗ ಅವ್ರಿಗೆ ಪೂಜೆ ಮಾಡೋದು ಗೊತ್ತಿರುತ್ತೆ. ಏಕೆಂದರೆ ನಾನು ನಮ್ಮ ಮನೇಲಿ ಯಾವತ್ತೂ ಪೂಜೆ ಮಾಡಿಲ್ಲ. ಇಲ್ಲಿ ಬಂದಮೇಲೆ ನಾನು ಪೂಜೆ ಮಾಡೋದು ಕಲ್ತಿದ್ದು. ಯಾಕೆಂದರೆ ನಮ್ಮ ಮನೇಲಿ ಕಳಸಗಳೆಲ್ಲ ಓಡ್ತೀವಲ್ಲ, ಮುಟ್ಟೆಲ್ಲ ಇದೆಯಲ್ಲ, ಅದರಿಂದ ನಾವು ಯಾರೂ ಪೂಜೆ ಮಾಡೋಂಗಿಲ್ಲ ಹೆಣ್ಮಕ್ಳು. ಇಲ್ಲಿ ಇವ್ರು ಮಾಡ್ಬೋದು ಮನೇಲೆ, ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ಇವ್ರದ್ರಾಗ ಏನೂ ಕಳಸ ಇಲ್ಲದೆ ಇರೋದ್ರಿಂದ ಅದಕ್ಕೆ ನಾವೇನು ಮಾಡಿದ್ವಿ, ಬೇಗ ಬೇಗ ಪೂಜೆ ಮಾಡಿಬಿಡೋಣ. ಹಬ್ಬದ ದಿನ ಏನು ಸಂಜೆ ಪೂಜೆ ಮಾಡೋದು ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ. ಅದಕ್ಕೆ ಬೇಗ ಬೇಗ ಪೂಜೆ ಮಾಡೋಣ ಅಂತೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಅಷ್ಟರೊಳಗೆ ನಮ್ಮ ಮಾವ ಬಂದರು. ನಮ್ಮ ಮಾವ ಬಂದುಬಿಟ್ಟು ಮಾವಿನ ಸೊಪ್ಪು ತಂದುಕೊಟ್ಟು, ಅಂದರೆ ನಮ್ಮ ಮಾವ ಅಂದರೆ ನಮ್ಮ ಅತ್ತೆಗೆ ಅಂದರೆ ನಮ್ಮ ಹಸ್ಬೆಂಡ್ ಅವರ ದೊಡ್ಡಪ್ಪ, ಅವ್ರು ತಂದುಕೊಟ್ಟು ಮಾವಿನ ಸೊಪ್ಪು ಸಿಗಿಸ್ಕೊಳ್ರಿ ಹಬ್ಬದ ದಿನ ಅಂತ ಹೇಳ್ಬಿಟ್ಟು. ನೋಡಿರಿ ಹೇಗೆ ಕಾಣಿಸ್ತಿದೆ ತೋರಣ, ಎಲ್ಲರೂ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಇಲ್ಲಿ ಸಗಣಿಲಿ ಹಾಕಿರೋದಕ್ಕೆ ಅದ್ರ ಮೇಲೆ ಸುತ್ತ ಇದನ್ನು ಹೂವು ಹಾಕಿದೆ, ಯಾಕೆಂದರೆ ಯಾರು ತುಳಿಬಾರ್ದು ಅಂತ ಹೇಳ್ಬಿಟ್ಟು. ಅವೆಲ್ಲ ಮಾಡೋ ಅಷ್ಟೊತ್ತಿಗೆ ಬೇಗ ಬೇಗ ದೇವ್ರ ಪೂಜೆಗೆಲ್ಲ ಫುಲ್ಲು ರೆಡಿ ಮಾಡ್ಕೊಂಬಿಟ್ಟೆ. ತುಂಬ ಲೇಟಾಗೋಯ್ತು, ಅಂದರೆ ಅಷ್ಟಿಷ್ಟು ಲೇಟಾಗಿರಲಿಲ್ಲ. ನಾನೆಲ್ಲ ಪೂಜೆ ಎಲ್ಲ ಮಾಡ್ಕೊಂಬರೋ ಅಷ್ಟೊತ್ತಿಗಲ್ಲೇ ಸುಮಾರು ಒಂದು 10:30-11 ಗಂಟೆ ಆಗ್ಬಿಟ್ಟಿತ್ತೇನೋ, ಅಷ್ಟು ಲೇಟಾಗಿತ್ತು. ಇವಾಗ ಅಡುಗೆ ಮಾಡೋಣ ಅಂತ ಬನ್ನಿ. ಆಯ್ತು, ಎಲ್ರದ್ದು ಹಬ್ಬ ಆಯ್ತಾ ನೋಡಿರಿ. ನಾನೇನು ಇವಾಗ ಮಾಡ್ತಾ ಇದ್ದೀನಿ. ಬೆಳಗಿನ ಇದ್ದು ಕೆಲಸ ಮಾಡಿದ್ರು ಇಷ್ಟೊತ್ತಾದ್ರೆ ಹಬ್ಬ ಆಗಿಲ್ಲ. ಏನಪ್ಪ ಬಾಯಿಲ್ಲ ಹಾಕೊಡ್ತೀನಿ ಬಂತಾ. ಸಾಂಬಾರು ಮಾಡ್ತಿದ್ದೀನಿ. ಒಂದು ಕಡೆ ಕಂಪ್ಯೂಟರ್ ರೆಡಿ ಮಾಡ್ಕೋಬೇಕಲ್ಲ, ಸಾಂಬಾರು ಏನು ಇದು ಮಾಡ್ತಿಲ್ಲ, ಬರೀ ತರಕಾರಿ ಕಾಳಕ್ಕೆ ಸಾಂಬಾರು ಮಾಡ್ತೀನಿ ಅಷ್ಟೇ. ನೀವು ಹಬ್ಬಕ್ಕೆ ಏನೇನು ಮಾಡಿದ್ರಿ ಕಮೆಂಟ್ ಹಾಕಿ, ಯಾರ್ಯಾರು ಏನೇನು ಹಬ್ಬಕ್ಕೆ ಏನು ಮಾಡಿದ್ದೀರಾ ಅಡುಗೆ ಅಂತ. ಪಾಪು ಇರೋಕ್ಕೆ ಟೈಮ್ ಆಗ್ಬಿಟ್ಟೈತೆ, ಅಡುಗೆನೇ ಮಾಡಲಿ ಟೈಮ್ ಆಗಿ. ನಮ್ಮ ಹಸ್ಬೆಂಡ್ ಇಲ್ಲಿಲ್ಲ, ಅವರು ಪೂಜೆ ಮಾಡಲಿಲ್ಲ, ಅದಕ್ಕೋಸ್ಕರ ನಾನೇ ಪೂಜೆ ಮಾಡೋದು ಟೈಮ್ ಆಗೋಯ್ತು. ಖಾರ ಎಲ್ಲ ರುಬ್ಕೊಂಡ್ಬಂದಿದ್ದೀನಿ. ನಾನು ಮಾಮೂಲಿ ಖಾರ ರುಬ್ಬೋದು. ಸ್ವಲ್ಪ ಎಣ್ಣೆ ಬಿಡೋರ್ಗು ಸ್ವಲ್ಪ ಕುದಿಸ್ತೀನಿ. ನನಗೆ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೆ, ಕಾಳು ಏನು ಹಾಕಿದ್ದೆ, ಕಡಲೆಕಾಳು, ಬದನೆಕಾಳು, ಹೆಸರುಕಾಳು ತೊಳೆದ್ಬಿಟ್ಟು ಜಾಸ್ತಿ ಇವತ್ತು ಯಾರಾದ್ರು ಜಾಗರಣೆ ಮಾಡ್ತೀರಾ? ನಮ್ಮ ಕಡೆಂತೂ ಜಾಗರಣೆ ಮಾಡ್ತಾರೆ ಯಾರು, ನಾವು ಮಾಡಲ್ಲ. ನೀವು ಮಾಡ್ತೀರಾ ನಿಮ್ಮ ಮನೆಯಲ್ಲೂ? ಅದಕ್ಕೆ ತರಕಾರಿ ಹಾಕ್ತೀನಿ, ಮುಳಗಾಯಿ, ಬೀನ್ಸು, ಆಲೂಗಡ್ಡೆ. ಏನು ಮಾಡೋದು, ಟೈಮ್ ಇಲ್ಲ, ಒಬ್ಬಳೇ ಮಾಡ್ಕೊಳ್ಳೋದು. ಇನ್ನೊಂದು ಪಾಪ ಹೋದ್ರೆ ಇದನ್ನು ಮಾಡಕ್ಬಿಡಲ್ಲ, ಅದಕ್ಕೆ ಫೋನ್ ಕೊಟ್ಬಿಟ್ಟು ಅಡುಗೆ ಮಾಡ್ತಾ ಆಗಿ. ಸಾಂಬಾರು ಆಯ್ತು, ಸಾಂಬಾರು 2 ವಿಷಲ್ ಹೊಡ್ಸ್ಕೊಂಡೆ, ಮುಗಿದು ಸಾಂಬಾರು ಆಗುತ್ತೆ. ಆಮೇಲೆ ಕೊಬ್ಬರಿ ಬೇರೆ ಕುಟ್ಕೋಬೇಕು, ಆಮೇಲೆ ಸಿಗ್ತೀನಿ. ಸಾಂಬಾರು ಜಾಗಗಳಿಗೆ ಹೆಸರು ಬೇಳೆ ಮಾಡ್ಕೊಳ್ಳೋಣ ಅಂತ. ಹೆಸರು ಬೇಳೆ ಕಾಯಿ
ಉಪ್ಪು ಆಮೇಲೆ ಹಾಕ್ತೀನಿ. ಬಾಯ್ ಹೆಸರುಬೇಳೆ ಆಯಿತು. ಹೆಸರುಬೇಳೆ ಆಯಿತು. ಇವಾಗ ಬೇಗನೆ ಒಂದು ತೆಗೆದ್ಬಿಟ್ಟು ರೈಸ್ ಬಿಟ್ಟು ಬೇಗ ತಡಿ ನಾನು ತೋರಿಸ್ತೀನಿ. ಅವ್ರಿಗೂ ತೋರಿಸ್ಬೇಕಂತ ಅಲ್ಲ ಅಯ್ಯೋ ಕಾಯೆಲ್ಲ ಅಂತ್ಕೊಂಡು ಇವಾಗ ಪಲ್ಯಕ್ಕೊಂದು ಒಗ್ಗರಣೆ ಹಾಕ್ಬೇಕು. ರೈಸ್ ಕೊಡ್ತೀನಿ. ಈಗ ಕಡಲೆ ಬೀಜದ ಹಾಕಿದೆ ಕಡಲೆ ಬೀಜ ಚೆನ್ನಾಗಿದೆ ಸಾಕು. ಆಮೇಲೆ ಸಿಗ್ತೀನಿ. ಕಡಲೆ ಬೀಜ ಹಾಕಿದೆ. ಈಗ ಇದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಬಿಡ್ತೀನಿ. ಬೇಗ ಟೈಮ್ ಆಗೋದು. ಪಲ್ಯ ಏನಿಲ್ಲ, ಕಾಬೂಲ್ ಕಡಲೆ ಸ್ವಲ್ಪ ನೆನಾಕಿದೆ. ಕಾಬೂಲ್ ಕಡಲೆ ಪಲ್ಯ ಮಾಡ್ತೀನಿ. ಕರೆಂಟೇ ಹೋಯ್ತು. ಕರೆಂಟ್ ಹೋಗ್ಬಿಟ್ಟು ಎಷ್ಟು ಹಿಂಸೆ ಜಾಸ್ತಿ. ಏನಪ್ಪ ಇಟ್ಕೊಳಲ್ಲ. ಜೇಜಿಗೆ ಜೇಜಿಗೆ ಅದು ಜೇಜಿಗೆ ಕಡೆ ಬೀಜ. ಚಪಾತಿ ಚೆನ್ನಾಗಿರೋದು. ಚಪಾತಿನೇ ಇಲ್ಲ. ಎಲ್ಲ ಥರ ಮಸಾಲೆ ಮನೇಲಿ ಏನೇನು ಐಟಮ್ಸ್ ಇರುತ್ತೆ ಮಸಾಲೆ ಅದೆಲ್ಲ ಮಸಾಲೆ ಹಾಕಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕೋದು. ಇನ್ನೊಂದು ಸ್ವಲ್ಪ ನೆನೆಬೇಕಿತ್ತು ಅವ್ರಿಗೆ ಜಾಸ್ತಿ ಸ್ವಲ್ಪ ನೀರು ಹಾಕಿ. ಅಷ್ಟೇ ಕೊಬ್ಬರಿ ತೊಳ್ಕೊಬೇಕು. ಎಣ್ಣೆ ಮರ್ತಿದ್ದೀನಿ. ಎಣ್ಣೆ ಹೋಗಿಲ್ಲ ಅದಕ್ಕೆ ಬೇಗ ಇಟ್ಟೆ. ಇಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಚಿರಪ ಚಟ್ಟ ಆಯಿತು. ಸಾಂಬಾರು ಆಯಿತು. ರೈಸ್ ಇಟ್ಟು ಅದೇ ಕರೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಹಾಗೆ ಎಲ್ಲ ಅಡುಗೆ ಎಲ್ಲ ಮುಗೀತು ಫುಲ್ಲು. ಇವಾಗ ಏನಿದ್ರು ಇವಾಗ ಏನಿದ್ರು ಟೊಮೆಟೊ ಮಾಡ್ಕೊಂಬಿಟ್ರೆ ಬೇಗ ಬೇಗ ಆಗೋಗುತ್ತೆ. ಕೊಬ್ಬರಿ ತುರಿಯೋದೇ ಕಷ್ಟ. ಕೊಬ್ಬರಿ ತುರ್ಕೊಂಡು ಮಾಡೋದ್ರಿಗೆ ಟೈಮೇ ಆಗ್ಬಿಡುತ್ತೆ. ಅಂದರೆ ದೇವಸ್ಥಾನ ಬೇರೆ ಹೋಗ್ಬೇಕು. ನಿಮ್ದೆಲ್ಲ ಹಬ್ಬ ಮುಗೀತಾ? ಬೇಗ ಬೇಗನೆ ಹಬ್ಬ ಮಾಡಿದ್ದೀರಾ? ನಾವು ನೋಡಿ ಮಾಡ್ತಿದ್ದೀನಿ. ಇವಾಗ ಅಲ್ಲೇ ಮಧ್ಯಾಹ್ನ ಆಗೋಗುತ್ತೆ. 3 ಗಂಟೆ ಏನಾದ್ರು ಬೇಕು. 2:15 ಆಗೋಗೈತೆ. ಇವಾಗ ತಂಬಿಟ್ಟು ಮಾಡೋಕೆ ರೆಡಿ ಮಾಡ್ಕೊತಿದ್ದೀನಿ. ಯಾರ್ಯಾರು ಏನೇನು ಮಾಡಿದ್ರಿ ಹಬ್ಬಕ್ಕೆ ಎಲ್ಲರೂ ಕಮೆಂಟ್ ಮಾಡಿರಿ. ಯಾರ್ಯಾರು ಶಿವನ ದೇವಸ್ಥಾನಕ್ಕೆ ಹೋಗಿದ್ರಿ, ಬಿಲ್ಪತ್ರೆ ಕೊಟ್ಕೊಂಡ್ರಿ ಕಮೆಂಟ್ ಮಾಡಿ. ಸಂಜೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆಂದರೆ ಹೆವಿ ರಶ್ ಇರುತ್ತೆ, ನೋಡಬೇಕು. ನಾನು ಮತ್ತು ನನ್ನ ಫ್ರೆಂಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ದೀನಿ ಅವಳಿಗೂ ಬರ್ತೀನಿ ಕಣೆ ಅಂತ ಹೇಳಿದ್ದಾಳೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಸಂಜೆ ಟೈಮ್ ನೋಡ್ತೀನಿ. ಬಂದಾಗ ಅವಳದು ಒಂದು ವೀಡಿಯೋ ಮಾಡ್ಕೊತೀನಿ. ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಕೊಬ್ಬರಿ ತುರ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ. ತಂಬಿಟ್ಟಿಗೆ ರೆಡಿ ಮಾಡ್ಕೋಬೇಕು. ಕೊಬ್ಬರಿ, ಕಡಲೆಬೀಜ, ಕಡಲೆ, ಏಲಕ್ಕಿ, ಶುಂಠಿ, ಸೋಂಪು ಮತ್ತು ಎಳ್ಳು ಇದನ್ನು ಹಾಕಿ ಪುಡಿ ಮಾಡಿರಿ. ಆಮೇಲೆ ತಂಬಿಟ್ಟು ಮಾಡ್ಕೊಳ್ಳೋದು. ತೋರಿಸ್ತೀನಿ ಪುಡಿ ಎಲ್ಲ ಆದಮೇಲೆ. ಕೊಬ್ಬರಿ ಏನು ಪುಡಿ ಮಾಡ್ಕೊಳ್ಳೋದಿಲ್ಲ. ಒಂದು ಸ್ವಲ್ಪ ಬಿಚ್ಚಗೂ ಮಾಡಲ್ಲ, ಹಾಗೆ ಹಸಿ ಕೊಬ್ಬರಿನೇ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿದೆ ಕೊಬ್ಬರಿ, ಅದಕ್ಕೆ ಏನು ಲೈಟಾಗೇನು ಉರಿಲಿಲ್ಲ. ಇದು ಮಿಕ್ಸಿ ಮಾಡಿಬಿಟ್ಟು ಸಿಗ್ತೀನಿ. ಅಂದರೆ ತರಿಯಾಗಿ ರುಬ್ಕೋಬೇಕು. ಅದನ್ನು ರುಬ್ಕೊಂಬಿಟ್ಟು ಸಿಗ್ತೀನಿ. ಇದೆಲ್ಲ ಈಗ ಮಿಕ್ಸಿ ಮಾಡ್ಕೊಂಡು ಆಯ್ತು. ದಪ್ಪಗೆ ರುಬ್ಬೇಕು. ತಡೆ ಎಲ್ಲ ಸ್ಪೀಡ ಹಿಡ್ಕ. ಬೆಲ್ಲದ ಪಾಕ ಹಾಕ್ಬಿಟ್ಟು ಈಗ ಬಿದ್ದರೆ ಆಯಿತು. ನೀನು ಎಲ್ಲ ಸ್ಪೀಡ ಬಿಡಪ್ಪ. ತಬ್ಬಿಟ್ಟಿಗೆ ಬೆಲ್ಲದ ಪಾಕ ಎಲ್ಲ ಕಾಯಕ್ಕಿಟ್ಟು ಒಂದು ಕಡೆ ಹಾಲಿಗೆ ಹಾಕಿಟ್ಟಿದ್ದೀನಿ. ಏಕೆಂದರೆ ಕಾಯಕ್ಕೆ ಇಡಬೇಕು. ಈ ಕಡೆ ಪಾಕ ರೆಡಿ ಆಗ್ತಿದೆ. ಪಾಕ ಏನಕ್ಕೆ ಅಂತ ನೋಡ್ತಿದ್ದೀರಾ? ನಮ್ಮ ಪಾಪು ಜಾಮೂನ್ ಬೇಕು ಅಂತ ಹೇಳಿದ್ಲು. ಅದಕ್ಕೆ ಜಾಮೂನ್ಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಲ್ಸೋಕ್ಕೆ ಅಂತ ತಟ್ಟೆಗೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಬೇಕಲ್ಲ,
ಅದಕ್ಕೆ ರೆಡಿ ಮಾಡ್ಕೊಬಿಡೋಣ, ಹಾಲು ಕಾಯೋಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯೋಕೆ ಇಡೋಣ ಅಂತೇಳಿ ಬೆಲ್ಲದ ಪಾಕ ಎಲ್ಲ ತೊಗೊಂಬಿಟ್ಟು ಹಾಲು ಕಾಯೋಕೆ ಇಟ್ಟು ಇವಾಗ ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡೆ. ತಂಬಿಟ್ಟಿಗೆ ಬೆಲ್ಲದ ಪಾಕ ಇವಾಗ ಹಾಕ್ತಿದ್ದೀನಿ, ಏಕೆಂದರೆ ಸ್ವಲ್ಪ ಗಟ್ಟಿಯಾಗಬೇಕು, ಅಂದರೆ ತುಂಬ ಗಟ್ಟಿನಲ್ಲ ತುಂಬ ತೆಳ್ಳನಲ್ಲ, ಒಂದುಂಡೆ ಆಗೋ ಥರ ಆಗಬೇಕು. ಅದಕ್ಕೋಸ್ಕರ ಈಗ ಕಲಸಿಟ್ಟಿದ್ದೀನಿ. ಯಾರೋ ಹಬ್ಬದ ವ್ಲಾಗ ಲೇಟಾಗಿ ಹಾಕಿದ್ದೀನಿ ಅಂತ ಬೇಜಾರು ಮಾಡ್ಕೊಬಿಟ್ಟು, ಯಾಕೆಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಕಮ್ಮಿ ಇರೋದ್ರಿಂದ ನನ್ನ ಫೋನ್ ಹ್ಯಾಂಗ್ ಆಗ್ತಿತ್ತು. ಅದಕ್ಕೋಸ್ಕರ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಅದಿನ್ನೂ ವೀಡಿಯೋ ಹಾಕಿಲ್ಲ. ಬೇಜಾರು ಮಾಡ್ಕೊಬೇಡಿ, ನೋಡಿ ಎಲ್ಲರೂ ಫುಲ್ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೋಡಿ ಈ ರೀತಿ ಉಂಡೆ ಆದರೆ ಸಾಕು, ಹಂಗಾದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಗೊತ್ತಾ ಉಂಡೆ, ತುಂಬ ಏನಾಗಲಿಲ್ಲ. ಸ್ವೀಟು ಯಾರೂ ತಿನ್ನಲ್ಲ ನಮ್ಮ ಮನೇಲಿ, ನಮ್ಮ ಅತ್ತೆನೂ ತಿನ್ನಲ್ಲ, ನಮ್ಮ ಹಸ್ಬೆಂಡು ತಿನ್ನಲ್ಲ, ನಾನು ತಿನ್ನಲ್ಲ ಅಂತಾರೆ. ಅದಕ್ಕೆ ನಾನು ಒಬ್ಬಳೇ ಸ್ವೀಟ್ ಪರ್ಸನ್ ಇರೋದ್ರಿಂದ ಸಾಕು, ನನಗೆ ಇಷ್ಟು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಮಾಡ್ಕೊಂಡಿದ್ದೆ. ಇದೆಲ್ಲ ಆದಮೇಲೆ ಜಾಮೂನ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಇದು ನಮ್ಮ ಪಾಪು ಮಾಡಿರೋ ವಿಡಿಯೋ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗಿದೆ ನೋಡಿರಿ. ಅದಾದಮೇಲೆ ಜಾಮೂನ್ಗೆಲ್ಲ ಉಂಡೆ ಕಟ್ಕೊಂಬಿಟ್ಟು ಆಗ್ತೆ. ಆದರೂ ಅಷ್ಟೊಂದು ಚೆನ್ನಾಗೇನು ಬಂದಿಲ್ಲ, ಆದರೆ ಸ್ವಲ್ಪ ಉಂಡೆಗಳು ಚೆನ್ನಾಗಿ ಬಂದು ಇನ್ನು ಸ್ವಲ್ಪ ಒಡೆದೋಗ್ಬಿಟ್ಟು, ಅಂದರೆ ಎಷ್ಟು ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸಿದ್ದೀನಿ, ತುಂಬ ಲೋ ಫ್ಲೇಮಲ್ಲೇ ನೋಡಿರಿ ಆ ಥರ ಒಡೆದೋಗ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯಿತು. ಏಕೆಂದರೆ ನಮ್ಮ ಪಾಪುಗೆ ಅಂತ ಮಾಡಿದ್ನ ತುಂಬ ಚೆನ್ನಾಗಿ ಬರಲಿಲ್ಲ, ಆದರೆ ಸ್ವಲ್ಪ ಚೆನ್ನಾಗಿ ಬಂದಿದ್ವಲ್ಲ ಅದನ್ನೇ ಪಾಕದೊಳಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಿದ್ದೆ ಅವಳಿಗೆ. ಏಕೆಂದರೆ ಸಕ್ಕರೆ ಇದೆಲ್ಲ ಶೀತ ಆಗಿಬಿಡುತ್ತೆ ಅಂತ ಸ್ವಲ್ಪ ಕಮ್ಮಿ ಪಾಕನೇ ಕಾಸಿದ್ದೆ. ನಾನೇನು ಜಾಸ್ತಿ ಮಾಡಲಿಲ್ಲ. ಒಂದು ಪ್ಯಾಕೆಟಲ್ಲಿ ಅವ್ರು ಎಷ್ಟು ಹೇಳಿದ್ದಾರೆ ಅಂದರೆ 34ರಿಂದ ಒಂದು 35 ಏನೋ ಆಗ್ತವೆ ಅಂತ ಹೇಳಿದರು, ಅಷ್ಟೇ ಆಗಿದ್ದು ನಾನು ಮಾಡಿದ್ರಲ್ಲಿ. ಎಷ್ಟು ಇದರಲ್ಲಿ ಹೇಳಿದ್ದಾರೆ ಅಂದರೆ ನಾನು ಅದೇ ಕನ್ವೀನಿಯಂಟಲ್ಲಿ ಮಾಡಿದ್ದೀನಿ, ಅಷ್ಟು ಆಗೋ ಥರ. ಅದಕ್ಕೆ ತುಂಬ ಏನು ಮಾಡಲಿಲ್ವಲ್ಲ ಅಂತೇಳಿ ಅದನ್ನೆಲ್ಲ ಬೇಯಿಸಿಟ್ಟು ಪಾಕೋದೆಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ಡ್ರೈ ಜಾಮೂನ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಡ್ರೈ ಜಾಮೂನ್ ಮಾಡೋಕ್ಕಾಗಲೇ ಇಲ್ಲ, ಯಾಕೆಂದರೆ ಅವಾಗ ಟೈಮ್ ಇರಲಿಲ್ಲ ಸಿಕ್ಕಾಪಟ್ಟೆ. ನಾನು ಇದು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟೈತಾ, ಹೊಟ್ಟೆ ಬೇರೆ ಹಸಿತಿತ್ತು, ಪೂಜೆ ಬೇರೆ ಆಗಿಲ್ಲ, ಇಷ್ಟೊಂದು ಸಂಜೆ ಟೈಮ್ ಆಗೋದು, ಮತ್ತು ದೇವಸ್ಥಾನಕ್ಕೆ ಹೋಗೋದು, ಎಲ್ಲ ಟೆನ್ಷನ್. ಅದರಲ್ಲಿ ಪಾಪು ಬೇರೆ ನೋಡ್ಕೊಂಡು ಅಡುಗೆ ಮಾಡೋದು ಅಂದರೆ ಪಾಪು ಇರೋರಿಗೆ ಗೊತ್ತು, ಏಕೆಂದರೆ ಅವ್ರನ್ನ ನೋಡ್ಕೊಂಡು ಕೆಲಸ ಮಾಡೋಕ್ಕೆ ಬಿಡಲ್ಲ ಅವರು. ಒಂದು ಸೆಕೆಂಡ್ ಕಣ್ಣು ಮುಚ್ಚಿದ್ರೆ ಸಾಕು ಇನ್ನೊಂದು ಎಲ್ಲೇ ಇರುತ್ತೆ. ನಮ್ಮ ಮನೆ ಇರೋದು ರೋಡ್ ಸೈಡ್ ಆಗಿರೋದ್ರಿಂದ ರೋಡಿಗೆ ಹೋಗ್ಬಿಟ್ರೆ ಅನ್ನೋದು ಭಯ. ನಾವು ಡೋರ್ ಲಾಕ್ ಮಾಡಿದ್ರು ಸಾಕು ಆ ಡೋರ್ನೇ ಬಡಿತಿರ್ತಾಳೆ, ಅಮ್ಮ ತೆಗಿ ಅಂತ. ಅದಕ್ಕೋಸ್ಕರ ಅದೇ ಭಯ. ನಮ್ಮ ಮನೆ ಹತ್ರ ರೋಡ್ ಸೈಡಲ್ಲಿ ಬೈದೇ ಬಿಡ್ತಾರೆ ಜನಗಳು, ಯಾಕೆಂದರೆ ನಮ್ಮ ಮನೆ ಸ್ವಲ್ಪ ಡೌನ್ ಆಗಿರೋದು. ಅದು ಅಪ್ಪಿಂದ ಗಾಡಿ ಸ್ಪೀಡಾಗಿ ಬಂದರೆ ನಮ್ಮ ಪಾಪ ಅಂತೂ ಕುಳ್ಳೆ ಇರೋದಕ್ಕೂ ಕಾಣಿಸೋದೇ ಇಲ್ಲ ರೋಡ್ ಸೈಡಲ್ಲಿ. ಅನ್ಸ್ಕೊಂಡು ನೋಡಿರಿ ಈ ಸಲ ಆಗಿದ್ದು ಒಡೆದೋಗ್ಲಿಲ್ಲ, ನನಗೆ ಹಂಗೆ ಸ್ವಲ್ಪ ಓಪನ್ ಆದಂಗೆ ಆಗಿಬಿಟ್ಟು ಲೋ ಫ್ಲೇಮಲ್ಲೇ, ಎಷ್ಟು ಲೋ ಫ್ಲೇಮಲ್ಲಿ ಬೇಯಿಸಿದ್ದೀನಿ ಅಂದರೆ ತುಂಬ ಟೈಮ್ ತೊಗೊಂಡಿದ್ದೆ ಇದಕ್ಕೋಸ್ಕರ. ನಮ್ಮ ಪಾಪುಗೋಸ್ಕರ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಮಾಡಿದೆ. ಅದೇ ಟೇಸ್ಟು ಮಾತ್ರ ಸಕ್ಕತ್ತಾಗಿ ಬಂದಿದ್ದು, ಸೂಪರಾಗಿದ್ದು. ನಾವಂತೂ ಬೇಗ ತಿಂದು ಖಾಲಿನೇ ಮಾಡಿಬಿಟ್ಟು ಇನ್ನೊಂದ್ಸಲ ಯಾವಾಗಲಾದ್ರೂ ಮಾಡಬೇಕು. ಇವಾಗ ನೋಡಿದ್ರು ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಇದಾಗಿ ಕಾಣಿಸ್ತಿದೆ ನೋಡಿರಿ. ಪಾಕದಲ್ಲಿ ಹಾಕಿದ್ದು ಎಷ್ಟು ಅಂದರೆ ತುಂಬ ಸ್ಮೂತಾಗಿದ್ದು, ಮತ್ತು ಒಂದೊಂದು ಒಳಗೆ ಬೆಂದಿರುತ್ತೆ, ಒಂದೊಂದು ಬೆಂದಿರಲ್ಲ. ಆ ಥರ ಏನೂ ಆಗೇ ಇರಲಿಲ್ಲ, ಒಂದು ಆ ಥರ ಆಗಿಲ್ಲ. ಮಾತ್ರ ಒಡೆದೋಗಿತ್ತು, ಆದರೆ ಒಂದು ಆ ಥರ ಆಗಿರಲಿಲ್ಲ, ಸೂಪರಾಗಿ ಬಂದಿದ್ದೆಲ್ಲ. ಅದಾದಮೇಲೆ ತಂಬಿಟ್ಟಿಗೆ ಕಾಯಿ ರಸ ಬೇಕಲ್ಲ, ಅದಕ್ಕೆ ಕಾಯಿ ಹಾಲು ಕಾಯಿ ರಸ ಎಂದು ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತ ಕಮೆಂಟ್ ಹಾಕಿ. ಇದೇ ಹಬ್ಬದ ಊಟ ಆಗಿತ್ತು. ದೇವ್ರಿಗೆಲ್ಲ ಎಡೆ ಇಟ್ಬಿಟ್ಟು ನಾನು ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಟೈಮ್ ಆಗುತ್ತೆ ಅಂತೇಳಿ ಜಾಸ್ತಿ ಸುಸ್ತು ಬೇರೆ ಆಗಿತ್ತು. ಅದಕ್ಕೋಸ್ಕರ ಬೇಗ ಊಟ ಮಾಡಿಬಿಡೋಣ ಅಂತ ಎಡೆ ಎಲ್ಲ ಆಗಿದ್ಮೇಲೆ ಎಡೆನೇ ತೊಗೊಂಡ್ಬಿಟ್ಟು ಅಷ್ಟೊಳಗೆ ಬಾ ನಾನೇ ಬಿಟ್ಬಿಡ್ತೀನಿ ಹೋಗುವಂತೆ ದೇವಸ್ಥಾನ ಹತ್ರ ಅಂತ ಹೇಳ್ಬಿಟ್ಟು, ಆಮೇಲೆ ಇಲ್ಲ ನಮ್ಮ ಫ್ರೆಂಡ್ ಮನೆ ಹತ್ರ ಬಿಟ್ಟು ಆಮೇಲೆ ಹೋಗ್ತೀನಿ. ನಮ್ಮ ಫ್ರೆಂಡ್ ಮನೆ ಹತ್ರ ಬಿಟ್ಟರು. ಆಮೇಲೆ ಇವರು ನಮ್ಮ ಫ್ರೆಂಡ್ ಅಕ್ಕನ ಮಗಳು ಮತ್ತು ಅತ್ತಿಗೆ ಮಗ ಅವನು, ಅವರಿಬ್ಬರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ಅದಕ್ಕೆ ಬಾಯ್ ಮಾಡ್ತಿದ್ದೆ ಹೋಗ್ಬಿಟ್ಟು ಅಲ್ಲೆಲ್ಲ ನಮ್ಮ ಪಾಪು ಬಾಯ್ ನಮ್ಮ ಫ್ರೆಂಡ್ ಅವ್ರ ಅಕ್ಕ ಲಾಲಿಪಾಪ್ ಕೊಟ್ಟಿದ್ದು, ಅದು ಚಾಕ್ಲೇಟ್ ಫ್ಲೇವರ, ಅದಕ್ಕೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಬಾಯೆಲ್ಲ. ಅದಾದಮೇಲೆ ಶಿವಾಲಯಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಶಿವನ ದೇವಸ್ಥಾನ ಅಂತ ನಾವು ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಕ್ಯೂ ಈ ಕಡೆ ಮೂಲೆ ಇದೆ ನೋಡಿ ತೆಂಗಿನ ಮರ, ಅಲ್ಲಿಂದ ಕ್ಯೂ ನಿಂತಿತ್ತು. ಎಷ್ಟು ಅಂದರೆ 1.5 hour ಕ್ಯೂ ಅಲ್ಲಿ ಹೋಗ್ತಿದ್ದಿಲ್ಲ ಪಾಪು ನಿಂತ್ಕೊಂಡು.
ಆದರೆ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿತ್ತು ಮಾತ್ರ. ಸಿಕ್ಕಾಪಟ್ಟೆ ಅಂದರೆ ಏನೂ ಇಲ್ದಾಗ ಹೋಗೋದಕ್ಕೂ ಶಿವಾಲಯಕ್ಕೆ ಈ ಹಬ್ಬದ ಟೈಮಲ್ಲಿ ಹೋಗಿರೋದಕ್ಕೂ ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿತ್ತು. ಲಾಸ್ಟಿಗೆ ಹೋಗ್ತಾ ಇದ್ವಿ, ಹಿಂದೆಗಡೆ ಈ ಥರ ಅಂದರೆ ಅಕ್ಕಿಗಳೆಲ್ಲ ಎಷ್ಟು ಸಕ್ಕತ್ತಾಗ್ತಿತ್ತು ಅಂದರೆ ಸಂಜೆ ಫುಲ್ಲು ಸಂಜೆ ಆಗಿರೋದಕ್ಕೂ ಈ ಅಕ್ಕಿ ಹಾರಾಡ್ತಿರೋದಕ್ಕೂ ಅಂದರೆ ನೋಡೋಕ್ಕೂ ಒಂದು ಖುಷಿ ಆನಂದ ಇರುತ್ತಲ್ಲ, ಆ ರೀತಿ ಇತ್ತು. ಚೆನ್ನಾಗಿ ಆವತ್ತಿನ ಡೇನೇ ನಮಗೆ ಫುಲ್ ಬ್ಯುಸಿಯಾಗಿದ್ರು. ಇದೆಲ್ಲ ಆದಮೇಲೆ ದೇವಸ್ಥಾನದ ಮುಂದೆಯಿಂದ ಇದು ವ್ಯೂ ಯಾಕಂದರೆ ಸಕ್ಕದಾಗಿ ಕಾಣಿಸ್ತೈತೆ ಮಾತ್ರ. ಲೈಟಿಂಗ್ಸಿಂದ ಅಂತೂ ಮಿಂಚುತ್ತಿತ್ತು ಶಿವಾಲಯ. ಮತ್ತು ಮಾಮೂಲಿ ಟೈಮ್ ಹೋದರೆ ಲೈಟಿಂಗ್ಸ್ ಏನೂ ಇರಲ್ಲ, ಅವಾಗ ನೋಡೋಕೆ ಒಂಥರ, ಇವಾಗ ನೋಡೋಕ್ಕೆ ಒಂಥರ ಸಕ್ಕದಾಗಿತ್ತು. ಮತ್ತು ಡೆಕೋರೇಷನ್ ಎಲ್ಲ ಸೂಪರ ಮಾಡಿದ್ರು ಮಾತ್ರ ಲೈಟಿಂಗ್ಸ್. ಅದಾದಮೇಲೆ ಆ ಕಡೆ ಪ್ರಸಾದ ಕೊಡ್ತೀವಿ. ನಮ್ಮ ಪಾಪ ಅಮ್ಮ ಪ್ರಸಾದ ಇಸ್ಕೊಡಮ್ಮ, ಫಸ್ಟ್ ಪ್ರಸಾದ ಇಸ್ಕೊಡಮ್ಮ ಅಂತ ಹೇಳ್ತೀವಿ. ಇಲ್ಲ ಬಾರಪ್ಪ ಫಸ್ಟ್ ಪೂಜೆ ಮಾಡ್ಕೊಬರೋಣ, ಪೂಜೆ ಮಾಡ್ಕೊಂಡು ಪ್ರಸಾದ ಇಸ್ಕೊಳ್ಳೋಣ ಅಂತ ನಾನು ಹೇಳಿದೆ. ಇಲ್ಲ ಅಮ್ಮ ನಂಗೆ ಪ್ರಸಾದ ಕೊಡಿಸು, ಫಸ್ಟ್ ಪ್ರಸಾದ ಕೊಡಿಸು ಅಂತ ಹೇಳಿ. ಅದಾದಮೇಲೆ ಶಿವಾಲಯದೊಳಗಡೆ ವೀಡಿಯೋ ಮಾಡೋಕ್ಕೆ, ಏಕೆಂದರೆ ಲೈಟಿಂಗ್ಸ್ ಹಾಕಿರ್ತಾರಲ್ಲ, ನಾವೇನು ವೀಡಿಯೋ ಮಾಡಿರೋ ಅದು ಕಾಣಿಸಲ್ಲ. ಇದು ಮಾತಾಡಿದ್ದು ಶಿವನ ದೇವಸ್ಥಾನನೇ, ಅಂದರೆ ಅದು ಒಳಗಡೆ ಇರೋದು ಇದು ಪಕ್ಕ ಇರುತ್ತೆ. ಇವಳೆ ನೀನು ವೀಡಿಯೋನೆಲ್ಲ ಮಾಡ್ಕೊಳ್ಳೆ, ನನ್ನ ಪಾಪನ ಎತ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಪಾಪನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನೇ ವೀಡಿಯೋ ಬೇಕನ್ನೆಲ್ಲ, ಏಕೆಂದರೆ ನನ್ನ ವೀಡಿಯೋಸ್ ನೋಡೋರು ಶಿವಾಲಯ ದೇವಸ್ಥಾನಕ್ಕೆ ಹೋಗದೆ ಇರೋರು ಇರ್ತಾರೆ. ಅದಕ್ಕೆ ಅದನ್ನು ಅವತ್ತಿನ ದಿನ ಏನು ಇತ್ತು ಅನ್ನೋದನ್ನ ನನಗೆ ತೋರಿಸ್ಬೇಕಂತ ಆಸೆ ಇತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ನಮ್ಮ ಪಾಪ ನಂದು ವೀಡಿಯೋ ಮಾಡೋ ಟೈಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಜೀವನ ಮುಗಿಸ್ತಾವಳೆ. ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗ್ತಿತ್ತು ಲೈಟಿಂಗ್ಸಿಗೂ ಅದಕ್ಕೂ ಎಲ್ಲ ನೋಡಿ. ನಾನು ಅಲ್ಲಿ ಅವಳು ತಗೊಂಬಿಟ್ಟು ಕೊಂಡ್ತಿದ್ದಾಳೆ, ಎಲ್ಲ ಕೆಣ್ಣಗೆ ಇಟ್ಕೊತಿದ್ದಾಳೆ. ಕಮೆಂಟ್ ಮಾಡಿ ಯಾರ್ಯಾರು ಶಿವಾಲಯ ದೇವಸ್ಥಾನಕ್ಕೆ ಹೋಗಿದ್ರೆ ಅರಸೀಕೆರೆ, ಯಾಕೆಂದರೆ ಅರಸೀಕೆರೆಯವರು ಇರೋರೇ ಅದಕ್ಕೆ ಫುಲ್ ವೀಡಿಯೋ ಯಾರು ಮಾಡಬೇಕು. ನಮ್ಮ ಪಾಪನಂತೂ ನಿಲ್ಸೋಕ್ಕೆ ಆಗ್ತಿಲ್ಲ, ಅಷ್ಟು ಓಡಾಡ್ತಿದ್ರು. ಅಮ್ಮ ನೋಡಮ್ಮ ನಾನು ಮತ್ತೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡೋಳು. ಪದೇ ಪದೇ ದೇವ್ರಿಗೆ ಕೈ ಮುಗಿದು ಬರೋಳು. ಅಮ್ಮ ನೋಡಮ್ಮ ಅಂತ ಹೇಳ್ಬಿಟ್ಟು ಹೋಗೋಳು, ಕೈ ಮುಗಿಯೋಳು. ಅವರೆಲ್ಲ ಅಲ್ಲಿ ಕೈ ಮುಗಿಯೋದು ನೋಡ್ಬಿಟ್ಟು ಇವಳು ನಾನು ಕೈ ಮುಗಿದು ಅಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಮ್ಮ ಅಂತೇಳಿ ಹೋಗಿ ದೇವರಿಗೆ ಅಡ್ಬಿಟ್ಟು ಬರ್ತಾ ಆಯಿತು. ಅಲ್ಲಿದ್ದವರೆಲ್ಲ ಇವಳನ್ನೇ ನೋಡ್ತಿದ್ರು, ಪಾಪ ಎಷ್ಟು ಚೆನ್ನಾಗಿ ಕೈ ಮುಗಿತೀನಿ ಅಂತ ಹೇಳ್ಬಿಟ್ಟು. ಅವಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಲಿ. ಒಂದು ಸೆಕೆಂಡ್ ನಿಲ್ಲಲ್ಲ ನಮ್ಮ ಪಾಪ. ಅದಾದಮೇಲೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಅದಕ್ಕೆ ವೆಯ್ಟ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೆ ಅವಳು ನನಗೆ ಆಲ್ ದ ಬೆಸ್ಟ್ ಹೇಳ್ತಿದ್ಲು. ಅದಾದಮೇಲೆ ಇದು ಹೊರಗಡೆ ಶಿವನ ದೇವಸ್ಥಾನಕ್ಕೆ ಒಳಗಡೆ ಇರೋದಕ್ಕೆ, ಇದು ಆಚೆಗಡೆ ಗ್ರೌಂಡ್ ಇದೆ, ಆ ಗ್ರೌಂಡಿಗೆ ಈ ಥರ ಡೆಕೋರೇಷನ್ ಮಾಡಿ ಒಂದು ಒಳಗಡೆ ಹೋಗಂಗಿಲ್ಲ, ಹತ್ರನೂ ಹೋಗಂಗಿಲ್ಲ, ಆ ರೀತಿ ಇದ್ದಿದ್ದು. ನಾನು ಫುಲ್ ವಿಡಿಯೋ ನೋಡಿದ್ದು. ಎಲ್ಲರಿಗೂ ಧನ್ಯವಾದಗಳು.